ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರೇ, ಕರ್ನಾಟಕದ ಮುಖ್ಯ ಸಚೇತಕರಾದಂಥ ಅಶೋಕ್ ಅವರೇ, ನಮ್ಮ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಎಚ್.ಎಂ. ರೇವಣ್ಣ ಅವರೇ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರೇ, ಮುಖ್ಯ ಕಾರ್ಯದರ್ಶಿಗಳಾದಂಥ ಗೋಯಲ್ ಅವರೇ, ಇತರ ಎಲ್ಲ ಅಧಿಕಾರಿ ಸ್ನೇಹಿತರೆ, ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಅವರು ಜಂಟಿಯಾಗಿ ಸಚಿವಾಲಯದ ಈ ಎಲ್ಲ ನೌಕರರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಾಡು ಮಾಡ್ಕೊಂಡಿದ್ದಾರೆ. ಈ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವೆಲ್ಲರೂ ಸೇರಿ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ. ನಾನು ಈ ಸಂದರ್ಭದಲ್ಲಿ ಯಾರ್ಯಾರು ಆರೋಗ್ಯ ತಪಾಸಣೆ ಮಾಡಿಸ್ಕೊತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಶುಭವನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಆರೋಗ್ಯವನ್ನ ಕಾಪಾಡ್ಕೋಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತಿನ ಜೀವನ ಶೈಲಿ, ಆಹಾರ ಪದ್ಧತಿ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತವೆ. ನಾವು ಒಳ್ಳೆಯ ಜೀವನ ಶೈಲಿಯನ್ನ ಇಟ್ಕೊಂಡಿದ್ರೆ, ಒಳ್ಳೆಯ ಆಹಾರ ಪದ್ಧತಿಯನ್ನ ಇಟ್ಕೊಂಡಿದ್ರೆ ಆರೋಗ್ಯನೂ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆಗೆ ಮತ್ತು ಶಿಕ್ಷಣ ಇಲಾಖೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತದೆ. ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕು, ಇಡೀ ದೇಶದ ರಾಜ್ಯದ ಜನರ ಆರೋಗ್ಯ ಚೆನ್ನಾಗಿರಬೇಕು. ಅದಕ್ಕೆ ನಾವು ಆರೋಗ್ಯವೇ ಭಾಗ್ಯ ಅಂತ ಕರಿತೀವಿ. ಆರೋಗ್ಯವೇ ಭಾಗ್ಯ. ಬೇರೆ ಎಲ್ಲ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯ ಬಹಳ ದೊಡ್ಡದು. ಆಸ್ತಿ, ಅಂತಸ್ತು, ಐಶ್ವರ್ಯ, ಆರೋಗ್ಯನೇ ಇಲ್ಲದೆ ಹೋದ್ರೆ ಅವೆಲ್ಲ ಇಟ್ಕೊಂಡು ಏನು ಮಾಡೋದು? ಅಂತಸ್ತು ಇಟ್ಕೊಂಡ್ರು, ಐಶ್ವರ್ಯ ಇಟ್ಕೊಂಡು ಅವೆಲ್ಲ ಇದ್ರೆ ಅವೆಲ್ಲ ಇರಬೇಕು, ಬದುಕಲಿಕ್ಕೆ ಬೇಕು. ಆದರೆ ಆರೋಗ್ಯನೂ ಬಹಳ ಮುಖ್ಯ ಅಲ್ಲ. ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ, ಎಷ್ಟು ವರ್ಷ ಆರೋಗ್ಯವಾಗಿ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ. ಎಷ್ಟು ವರ್ಷ ನಾವು 100 ವರ್ಷ ಇದ್ದೆ, 110 ವರ್ಷ ಇದ್ದೆ, 120 ವರ್ಷ ಇದ್ದೆ, ನಳ್ಕೊಂಡಿದ್ರ ಪ್ರಯೋಜನ ಏನು? ಕ್ವಾಲಿಟಿ ಲೈಫ್, ಆ ಕ್ವಾಲಿಟಿ ಲೈಫ್ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ನಾವು ಯಾವಾಗಲೂ ಕೂಡ ಎಷ್ಟು ವರ್ಷ ಬದುಕಿರ್ತೀವಿ ಅಲ್ಲಿವರೆಗೆ ಆರೋಗ್ಯವಾಗಿ ಬದುಕ್ತಕ್ಕಂಥ ಪ್ರಯತ್ನವನ್ನು ಮಾಡೋದು. ಅದಕ್ಕೆ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ತಪ್ಪದೇನೆ ಎಕ್ಸಸೈಜು ಮಾಡ್ತಕ್ಕಂಥದನ್ನ ಅದು ಜೀವನದ ಒಂದು ಭಾಗ ಆಗಬೇಕು. ಯಾಕಂದ್ರೆ ಚಟುವಟಿಕೆ ಇಲ್ಲದೆ ಹೋದ್ರೆ ಬರೀ ಕೂತ್ಕೊಂಡೇ ಇರೋರಿಗಿದ್ದಾರಲ್ಲ ಅವ್ರಿಗೆಲ್ಲ ಕಾಯಿಲೆಗಳು ಜಾಸ್ತಿ. ದೈಹಿಕವಾಗಿ ಚಟುವಟಿಕೆಗಳಿದ್ರೆ, ಮಾನಸಿಕವಾಗಿ ಚಟುವಟಿಕೆಗಳಿದ್ರೆ ಬಹಳ ಮುಖ್ಯ. ನಾವು ಯಾವಾಗಲೂ ಚಟುವಟಿಕೆಯಿಂದ ಇರಬೇಕು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಎಷ್ಟೇ ಕಷ್ಟ ಆದರೂ ಕೂಡ, ಈಗ ನಾನು ಅಶೋಕನ ಕೇಳ್ತಾ ಇದ್ದೇನೆ, ಎಷ್ಟೇ ಕಷ್ಟ ಆದರೂ ಕೂಡ ಸೈಕಲ್ ಹೊಡಿತೀನಿ, ನಾನು ಇಲ್ಲಿ ಬಂದು ವಾಕ್ ಮಾಡೇ ಮಾಡ್ತೀನಿ ಅಂತ. ಆದರೂ ಶುಗರ್ ಬಂದ್ಬಿಟ್ಟದೆ ಅವನಿಗೆ. ಆಮೇಲೆ ಮುಖ್ಯ ಕಾರ್ಯದರ್ಶಿಗಳು ಕೂಡ ಬರ್ತಾರೆ, ನೀವು ಬರ್ತೀರಿ ನಮ್ಮ. ಸೊ ಇದು ಬಹಳ ಮುಖ್ಯ. ನಾನು ಎಲೆಕ್ಷನ್ ಇರುವಾಗ ನಿಲ್ಲಿಸ್ಬಿಡ್ತೀನಿ, ಎಲೆಕ್ಷನ್ ಇಲ್ಲದಿದ್ದಾಗ ಟ್ರೆಡ್ಮಿಲ್ ಮಾಡ್ತೀನಿ, ಮತ್ತೆ ವಾಕ್ ಮಾಡ್ತಿದ್ದೆ, ಪ್ರಾಣಾಯಾಮ ಮಾಡ್ತಿದ್ದೆ. ಆದರೆ ಎಲೆಕ್ಷನ್ ಬಂದಾಗ ನಿಲ್ಲಿಸ್ಬಿಡ್ತೀನಿ, ಪೂರ 1-2 ತಿಂಗಳು ಮಾಡೋದೇ ಇಲ್ಲ. ಆಮೇಲೆ ಮತ್ತೆ ಪ್ರಾರಂಭ ಆಗ್ಬೇಕಾದ್ರೆ ಒಂದು 15 ದಿನ ಆಗ್ಬೇಕು. ಆದರೂ ಕೊರೋನಾ ಬಂದ್ಬಿಡ್ತು, ನನಗೆ 2 ಸಾರಿ ಬಂದ್ಬಿಡ್ತು. ಅದಾದ್ಮೇಲೆ ನಾನು ಶುಗರ್ಗೆ ಟ್ಯಾಬ್ಲೆಟ್ ತಗೋತಾ ಇದ್ದೆ. ಆ ಕೊರೋನಾ ಬಂದ್ಮೇಲೆ ಇನ್ಸುಲಿನ್ ಕೊಟ್ಟೋಗ್ಬಿಟ್ಟೆ. ಅವಳು ಇನ್ಸುಲಿನ್ ಬಂದ್ಮೇಲೆ ಸ್ವಲ್ಪ ಹೊಟ್ಟೆ ಎಲ್ಲ ಬರಕ್ ಶುರು ಆಗೋಗ್ಬಿಟ್ಟು, ಅಲ್ಲಿವರೆಗೆ ಅಷ್ಟೊಂದು ಹೊಟ್ಟೆ ಬರ್ತಿರ್ಲಿಲ್ಲ, ಈಗ ಹೊಟ್ಟೆ ಎಲ್ಲ ಬರಕ್ ಶುರು ಆಗ್ಬಿಟ್ಟದೆ. ಮತ್ತೆ ಹೆಂಗೋ ಮೇಂಟೈನ್ ಮಾಡ್ತಾ ಇದ್ದೀವಿ, ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಈಗ ಆರೋಗ್ಯ ಮ್ಯಾನೇಜ್ ಮಾಡೋದಿದೆಯಲ್ಲ ಬಹಳ ಕಷ್ಟದ ಕೆಲಸ. ಅದಕ್ಕೆ ಪ್ರತಿ ವರ್ಷ ನಾವು ತಪಾಸಣೆಯನ್ನ ಮಾಡಿಸ್ಕೊಳ್ಳೇಬೇಕು. ಪ್ರತಿ ವರ್ಷ 1 ವರ್ಷಕ್ಕೊಮ್ಮೆ ಆದರೂ ಕೂಡ ತಪಾಸಣೆ ಮಾಡಿಸ್ಕೋಬೇಕು. ನಿಮ್ಗೆ ತಪಾಸಣೆ ಮಾಡಿಸ್ಕೊಂಡ್ರೆ ಏನು ತೊಂದರೆಗಳಿದಾವೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಈಗ ಫಾರ್ ಇನ್ಸ್ಟೆನ್ಸ್ ಕ್ಯಾನ್ಸರ್ ಕಾಯಿಲೆ, ಕ್ಯಾನ್ಸರ್ ಗುಣಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಕ್ಯಾನ್ಸರ್ ಗುಣಪಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಯಾವಾಗ ಅಂತಂದ್ರೆ ಅದು ಪ್ರಾರಂಭದಲ್ಲೇ ಗೊತ್ತಾದ್ರೆ. ಆ ಪ್ರಾರಂಭದಲ್ಲಿ ಗೊತ್ತಾಗ್ಬೇಕಾದ್ರೆ ನೀವು ತಪಾಸಣೆನೇ ಮಾಡಿಸ್ಕೊಳ್ಳಿಲ್ಲ, ಏನು ಮಾಡೋದು? ಹಳ್ಳಿಯವರಿಗೆ ಆಗ ಸವಲತ್ತುಗಳಿರಲಿಲ್ಲ.
ಭಾಳ ಜನ ಹಳ್ಳಿನಲ್ಲಿ ನಾನು ನೋಡ್ತಾ ಇದ್ದೆ, ಎಷ್ಟೋ ಜನ ಇಡೀ ಬದುಕಿನಲ್ಲಿ ಆಸ್ಪತ್ರೆಗೆ ಹೋಯ್ತಿರ್ಲಿಲ್ಲ. ಅಂದರೆ ಕೆಲಸ ಮಾಡ್ತಿದ್ರು ಜಮೀನುಗಳಲ್ಲಿ. ಪ್ರತಿಯೊಬ್ಬರು ಕೂಡ ಕೂತ್ಕೊಂಡು ತಿನ್ನೋರು ಯಾರೂ ಇರ್ತಿರ್ಲಿಲ್ಲ ಹಳ್ಳಿನಲ್ಲಿ. ನಾನು ನೋಡಿದಾಗ, ಚಿಕ್ಕ ಹುಡುಗ ಆಗಿದ್ದಾಗ ಹಳ್ಳಿನಲ್ಲಿ ಕೂತ್ಕೊಂಡು ತಿನ್ನೋರು ಯಾರೂ ಇರಲಿಲ್ಲ. ಜಮೀನಲ್ಲಿ ಕೆಲಸ ಮಾಡೋರು ಮತ್ತು ಊಟ ಮಾಡೋರು. ಮತ್ತು ಆಗ ಆಹಾರ ಪದಾರ್ಥಗಳು ಆಗೆಲ್ಲ ಆರ್ಗಾನಿಕ್ಕೆ ಬೆಳೀತಾ ಇದ್ದದು. ಈಗ ಎಲ್ಲ ಹೊಸ ಹೊಸ ಬೀಜಗಳು, ಹೊಸ ಹೊಸ ಗೊಬ್ಬರಗಳು, ಹೊಸ ಹೊಸ ಕೀಟನಾಶಕಗಳು ಇವೆಲ್ಲ ಬಂದು ಆಹಾರದಲ್ಲಿ ಸತ್ವನೇ ಹೊರಟೋಗ್ಬಿಟ್ಟಿದೆ. ಆಮೇಲೆ ನಾವು ಸಾಧ್ಯವಾದ ಮಟ್ಟಿಗೆ ಬ್ಯಾಲೆನ್ಸ್ಡ್ ಫುಡ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸಾಧ್ಯವಾದ ಮಟ್ಟಿಗೆ ಎಲ್ಲರೂ ತಗೊಳಕ್ಕೆ ಸಾಧ್ಯ ಆಗೋದಿಲ್ಲ, ಬಡವರೆಲ್ಲ. ಈಗ ನಮ್ಮ ಕಡೆ ಎಲ್ಲ ಬಡವರು ಏನು ಮಾಡ್ತಾಯಿದ್ರು, ಕೂಲಿಗೆ ಹೋದರೆ ಅಲ್ಲೆಲ್ಲ ಊಟ ಮಾಡೋರು, ಮಧ್ಯಾಹ್ನ ರಾತ್ರಿ ಒಂದು ಸಾರಿ ಊಟ ಮಾಡೋರು. ಹೆಚ್ಚಾಗಿ ಒಂದು ಸ್ವಲ್ಪ ಕಾಳು ಉಪ್ಸಾರು ಅಂತ ಮಾಡೋರು ನಮ್ಮ ಕಡೆ. ಇಲ್ಲಿ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ತಿಂದ್ಬಿಟ್ಟು ಚಟ್ನಿ ಮಾಡಿ. ಆಗ ನಮ್ಮ ಕಡೆ ಬಡವರೆಲ್ಲ ಉಪ್ಸಾರು ಮಾಡ್ಕೊಂಡು ತಿನ್ನೋರು. ಆದರೂ ಆರೋಗ್ಯವಾಗಿ ಇರ್ತಿದ್ರು. ಫಿಸಿಕಲ್ ಆಕ್ಟಿವಿಟೀಸ್ ಇರ್ತಿತ್ತು ಅವ್ರಿಗೆ. ಅದಕ್ಕೋಸ್ಕರ ತಪಾಸಣೆ ಮಾಡಿಸ್ಕೊಳ್ಳೋದು ಒಂದು, ಫಿಸಿಕಲ್ ಆಕ್ಟಿವಿಟೀಸ್ನ ಜೀವನದಲ್ಲಿ ಮಾಡ್ತಕ್ಕಂಥದ್ದು ಒಂದು. ಎರಡನೇದು, ಸಾಧ್ಯವಾದ ಮಟ್ಟಿಗೆ ಆಹಾರ ಪದ್ಧತಿಯನ್ನು ಬ್ಯಾಲೆನ್ಸ್ಡ್ ಫುಡ್ ತಗೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಈಗ ಹೇಳ್ತಾ ಇದ್ರು, ನಾನು ಬರುವಾಗ ಅಲ್ಲಿ ತೋರಿಸ್ತಾ ಇದ್ರು, ಮೊಸರು, ಹಾಲು ಮತ್ತು ಮೀನು ಎರಡೂ ತಗೊಂಡ್ರೆ ಭಾಳ ಒಳ್ಳೆಯದು. ಒಟ್ಟಿಗೆ ತಗೋಬಾರ್ದು, ಬೇರೆ ಬೇರೆ ತಗೋಬೇಕು ಅಂತ. ಏನು ನನಗೆ ಯಾರು ಡಾಕ್ಟ್ರ್ ಹೇಳ್ಕೊಡ್ನಿಲ್ವಲ್ಲಮ್ಮ ಇದನ್ನು. ನಾವು ಮೀನು ತಿನ್ನೋದೇ ಕಡಿಮೆ. ಈ ಮಂಗಳೂರು ಕಡೆಯವರು ಜಾಸ್ತಿ ತಿಂತಾರೆ ಮೀನನ್ನು, ಕೋಸ್ಟಲ್ ಏರಿಯಾದವರು ಮೀನು ತಿಂತಾರೆ. ನಾವು ಮೀನು ತಿನ್ನೋದು ಭಾಳ ಕಡಿಮೆ. ಕೆರೆ ಮೀನು, ಹೊಳೆ ಮೀನು ಅಂತಂದು ಯಾವಲೋ ಒಂದೊಂದು ಸಾರಿ ತಿಂತಿದ್ದೋ. ನಾವು ದಿನನಿತ್ಯ ಮೀನು ತಿನ್ನಲ್ಲ. ಬಟ್ ಮೊಸರು, ಹಾಲು ಮತ್ತು ಮೀನು ಒಟ್ಟಿಗೆ ತಗೋಬಾರ್ದಂತೆ. ಎನಿವೇ, ಇಂಥ ತಪಾಸಣಾ ಶಿಬಿರಗಳು ಮಾಡೋದ್ರಿಂದ ನಾವು ಹೇಗೆ ಬದುಕಬೇಕು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹೇಗೆ ಬದುಕಬೇಕು, ಆರೋಗ್ಯವಾಗಿ ಬದುಕಲಿಕ್ಕೆ ಏನು ಮಾಡಬೇಕು. ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತಾ ಇರ್ತೀನಿ ಇಲಾಖೆಯವರಿಗೆ, ಡಾಕ್ಟ್ರುಗಳಿಗೆಲ್ಲ ಹೇಳ್ತಾ ಇದ್ದೀನಿ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ರೋಗ ಬರದೇ ರೀತಿ ನೋಡ್ಕೊಳ್ಳೋದು ಭಾಳ ಮುಖ್ಯ. ರೋಗ ಬಂದ ಮೇಲೆ ಆಮೇಲೆ ಕಾಯಿಲೆ ವಾಸಿ ಮಾಡ್ಕೊಳ್ಳೋದು, ಮತ್ತು ಅದನ್ನು ಬರದೇ ನೋಡ್ಕೊಳ್ತಕ್ಕಂಥದ್ದು, ಅದಕ್ಕಿಂತ ರೋಗನೇ ಬರದೇ ರೀತಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಸೊ ಅದನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು. ಈಗ ಇಲಾಖೆಯವರು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇಂಥ ತಪಾಸಣಾ ಶಿಬಿರಗಳನ್ನು ಮಾಡಬೇಕು. ಅದು ಎಲ್ಲ ಕಡೆ ಮಾಡಬೇಕು. ಎಲ್ಲ ನಿಮ್ಮ ಜಿಲ್ಲಾ ಆಸ್ಪತ್ರೆಯವರಿಗೆ ಹೇಳಬೇಕು, ಶಿಬಿರಗಳನ್ನು ಮಾಡಿ ಆ ಶಿಬಿರಗಳಲ್ಲಿ ಏನೇನು ಕಾಯಿಲೆಗಳು ಪತ್ತೆ ಹಚ್ತಾರೆ ಆ ಪತ್ತೆ ಹಚ್ಚಿ ಅವಕ್ಕೆಲ್ಲ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಸೊ ಇದು ಭಾಳ ಮುಖ್ಯ. ಇಂಥ ತಪಾಸಣಾ ಶಿಬಿರಗಳು ಮೇಲಿದ ಮೇಲೆ ಆಗಬೇಕು. ಪ್ರತಿಯೊಬ್ಬರು ಕೂಡ ಕನಿಷ್ಠ ಒಂದು ಸಾರಿ, ವರ್ಷಕ್ಕೆ ಒಂದು ಸಾರಿ ಆದರೂ ಕೂಡ ತಪಾಸಣೆ ಮಾಡಿಸ್ಬೇಕು. ಅದು ನಿಮ್ಮ ಆರೋಗ್ಯಕ್ಕೆ ಭಾಳ ಮುಖ್ಯ. ಆಮೇಲೆ ದುಶ್ಚಟಗಳನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ದುಶ್ಚಟಗಳು ಗೊತ್ತಿದ್ದು ದುಶ್ಚಟಗಳಿಗೆ ಬಲಿಯಾಗ್ಬಿಡ್ತಾರೆ. ಆಮೇಲೆ ಅಡಿಕ್ಟ್ ಆಗಿಬಿಟ್ರೆ ಕಷ್ಟ ಬಿಡೋಕ್ಕಾಗಲ್ಲ. ನಾನು ಸಿಗರೇಟ್ ಸೇರ್ತಿದ್ದೆ ಭಾಳ ಸ್ಟೂಡೆಂಟ್ ಆಗಿದ್ದಾಗ, ಆಮೇಲೆ ಲಾ ಓದುವಾಗ ಭಾಳ ಸಿಗರೇಟ್ ಸೇರ್ತಿದ್ದೆ. ಒಂದು ಸಾರಿ 1987ನೇ ಇಸ್ವಿನಲ್ಲಿ ನಮ್ಮ ಸ್ನೇಹಿತರೆಲ್ಲ ಇದಕ್ಕೆ ಹೋಗಿದ್ರು, ಯಾವುದೋ ಹೊರದೇಶಕ್ಕೆ ಹೋಗಿದ್ರು. ಅವರೆಲ್ಲ ಒಂದು ಬಾಕ್ಸ್ ಸಿಗರೇಟ್ ತಂದು ಕೊಟ್ಬಿಟ್ರು ನನಗೆ. ಅವೆಲ್ಲ ಸೇದಿ ಎಲ್ಲ ಆದಮೇಲೆ ಒಂದಿನ ಕೂತ್ಕೊಂಡು ಇಷ್ಟೊಂದು ಸಿಗರೇಟು ಭಾಳ ಕಡಿಮೆ ಅವಧಿನಲ್ಲಿ ಸೇದ್ಬಿಟ್ಟಿದ್ದೀನಿ, ರೋಗ ಬರೋದು ಗ್ಯಾರಂಟಿ ನನಗೆ ಅಂತೇಳಿ ಅವತ್ತಿಂದ ಸಿಗರೇಟ್ ಸೇದೋದು ಬಿಟ್ಬಿಟ್ಟೆ. 87 ಆಗಸ್ಟ್ 2020. ಅವತ್ತಿಂದ ಇವತ್ತವರೆಗೆ ಸಿಗರೇಟ್ ಬಿಟ್ಟಿಲ್ಲ. ಈಗೆಲ್ಲ ನೋಡ್ತಾ ಇದ್ದೀವಿ ಹೊಗೆ ಸೋಪಿನಿಂದ ಬರ್ತಕ್ಕಂಥ ರೋಗಗಳು ಇವೆಲ್ಲ. ಸೊ ನಾವು ದುಶ್ಚಟಗಳು ಇದಾವಲ್ಲ, ಆ ದುಶ್ಚಟಗಳನ್ನು ಇಂದ ದೂರ ಆಗಬೇಕು. ಒಳ್ಳೆ ಅಭ್ಯಾಸಗಳನ್ನು, ಜೀವನ ಕ್ರಮಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಕಲ್ತ್ಕೋಬೇಕು. ಸಹವಾಸ ದೋಷನೂ ಒಂದೊಂದು ಸಾರಿ ಆಗುತ್ತೆ. ಸಹವಾಸ ದೋಷ
ಸಿಗರೇಟ್ ಸೇದೋರ ಜೊತೆ ಇದ್ದರೆ ಸಿಗರೇಟ್ ಸೇದ್ಬಿಡ್ತೀವಿ, ಕುಡಿಯೋರ ಜೊತೆ ಇದ್ದರೆ ಕುಡಿಯೋದು ಕಲ್ತ್ಕೊಬಿಡ್ತೀವಿ, ಆಮೇಲೆ ಇನ್ನೇನೇನೋ ಕಲ್ತ್ಕೊಬಿಡ್ತೀವಿ. ಸೊ ಅದಕ್ಕೆ ದುಶ್ಚಟಗಳಿಂದ ದೂರ ಆಗ್ತಕ್ಕಂಥದ್ದು ಭಾಳ ಮುಖ್ಯ. ದುಶ್ಚಟಗಳಿಂದ ಅನೇಕ ಕಾಯಿಲೆಗಳು ಬಂದ್ಬಿಡ್ತವೆ, ಅನೇಕ ಕಾಯಿಲೆಗಳು ಬರ್ತವೆ. ಈಗ ಕೆಲವು ಹೆರಿಡಿಟ್ರಿಯಾಗಿ ಬಂದರೆ ಇನ್ನು ಕೆಲವು ನಮ್ಮ ಜೀವನ ಕ್ರಮಗಳಿಂದ ಬರ್ತಕ್ಕಂಥದ್ದು, ಜೀವನ ಶೈಲಿಯಿಂದ ಬರ್ತಕ್ಕಂಥ ರೋಗಗಳಿರ್ತವೆ. ಹೆರಿಡಿಟ್ರಿಯಾಗಿ ಬರ್ತಕ್ಕಂಥ ರೋಗಗಳು ತಪ್ಪಿಸೋಕ್ಕಾಗಲ್ಲ, ಆದರೆ ಜೀವನ ಶೈಲಿಯಿಂದ ಬರ್ತಕ್ಕಂಥ ರೋಗಗಳನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ. ಅದನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ರೆ ಆಗ್ತದೆ. ಯಾಕಂದರೆ ಅವ್ರಿಗೆಲ್ಲಕ್ಕಿಂತ ಆರೋಗ್ಯವೇ ಭಾಗ್ಯ, ಎಲ್ಲ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯವೇ ಭಾಳ ಮುಖ್ಯ. ಅದನ್ನು ವಿದ್ಯಾವಂತರ ಜೊತೆಗೆ ಅವಿದ್ಯಾವಂತರು ಕೂಡ ಮಾಡ್ಕೋಬೇಕು. ಸೊ ಇದನ್ನು ಮೇಲಿಂದ ಮೇಲೆ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಆಗುತ್ತೆ. ಅದಕ್ಕೋಸ್ಕರನೇ ಇಂಥ ಶಿಬಿರಗಳು, ಕ್ಯಾಂಪ್ಗಳು ಇವೆಲ್ಲ ಮಾಡೋದ್ರಿಂದ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಈಗ ಸೆಕ್ರೆಟರಿಯೇಟ್ನವರು, ಸಚಿವಾಲಯ ನೌಕರರ ಸಂಘ ಎಲ್ಲರೂ ಸೇರಿ ಮಾಡಿದ್ದೀರಿ, ಮೇಲಿನ ಮೇಲೆ ಮಾಡ್ತಾಯಿದ್ದೀರಿ. ಮತ್ತು ಎಲ್ಲರೂ ಕೂಡ ಇದರಲ್ಲಿ ಒಳಗೊಂಡು ಈ ಶಿಬಿರದಲ್ಲಿ ಏನು ನಡೀತದೆ, ಏನು ತಪಾಸಣೆ ಮಾಡ್ತಾರೆ, ತಪಾಸಣೆಗೆ ಒಳಗಾಗಬೇಕು. ಸೊ ನಿಮಗೆ ಜಾಗೃತಿ ಮೂಡಲಿ ಅಂತೇಳಿ ಇಂಥ ಕಾರ್ಯಕ್ರಮಗಳನ್ನೆಲ್ಲ ಮಾಡೋದು. ಈಗ ಸರ್ಕಾರದಿಂದ ಅನೇಕ ಜಿಲ್ಲಾ ಮಟ್ಟದಲ್ಲಿ ಅನೇಕ ಸವಲತ್ತುಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಕ್ರಿಟಿಕಲ್ ಸೆಂಟರ್ಗಳೆಲ್ಲ ಮಾಡ್ತಾಯಿದ್ದೀವಿ. ಕ್ರಿಟಿಕಲ್ ನಾನೀಗ ಅಲ್ಲಿ ನೋಡಿದೆ ಬಸ್ನಲ್ಲಿ, ಅವು ಎಲ್ಲ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ತಲುಪಬೇಕು. ಮೊಬೈಲ್ ಯೂನಿಟ್ಟು, ಏನಿದು ಓಲ್ವೋ ಬಸ್ನವ್ರು ಮಾಡ್ತಾಯಿದ್ದಾರೆ, ಕಿದ್ವಾಯಿನವ್ರು ಮಾಡ್ತಾಯಿದ್ದಾರೆ. ಮೆಮೋಗ್ರಫಿ ಅಂತಂದರೆ ಇದರಲ್ಲಿ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಕಣ್ಣೊಂದು, ಅಲ್ಲೊಂದು, ENT ಇವೆಲ್ಲ ಏನೇನು ಬೇಕಾದಷ್ಟು ಇದ್ದಾವೆ. ಇವೆಲ್ಲ ಕೆಲವೆಲ್ಲ ವಯಸ್ಸಾದ ಮೇಲೆ ಬರ್ತವೆ. ವಯಸ್ಸಾಗಕ್ಕೆ ಮುಂಚೆ ಬರದೇ ನೋಡ್ಕೋಬೇಕು ಅಷ್ಟೇ. ವಯಸ್ಸಾದ ಮೇಲೆ ಏಜ್ ರಿಲೇಟೆಡ್ ಕಾಯಿಲೆಗಳು ಕೆಲವೆಲ್ಲ ಬಂದ್ಬಿಡ್ತವೆ. ವಯಸ್ಸಿಗಿಂತ ಇನ್ನೂ ಆ ವಯಸ್ಸು ಬರೋಕ್ಕೂ ಮುಂಚಿತವಾಗಿ ಬಲಿಯಾಗಬಾರ್ದಲ್ಲ, ಸುಂದರವಾದ ಜೀವನನ ಹಾಳು ಮಾಡ್ಕೊಳಕ್ಕೆ ಹೋಗ್ಬಾರ್ದಲ್ಲ. ಸೊ ಆ ಕೆಲಸ ಎಲ್ಲ ಮಾಡಬೇಕು ಅಂಥೇಳಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಿ, ಮತ್ತು ಎಲ್ಲ ನೌಕರರಲ್ಲಿ ಮನವಿ ಮಾಡಿ, ನಿಮಗೆಲ್ರಿಗೂ ಕೂಡ ಆರೋಗ್ಯ ಭಾಗ್ಯ ದೊರಕಲಿ ಅಂತೇಳಿ ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಎಲ್ಲ ಇಲಾಖೆಯವರು ಇದನ್ನೆಲ್ಲ ಏರ್ಪಾಡು ಮಾಡಿದ್ದಾರಲ್ಲ, ಆಡಳಿತ ಮತ್ತು ಸಿಬ್ಬಂದಿ ಇಲಾಖೆ, ನೌಕರ ಸಂಘದವರು, ಸಚಿವಾಲಯದ ನೌಕರ ಸಂಘದವರು, ಆರೋಗ್ಯ ಇಲಾಖೆ, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ.